ಪತ್ರ ಬರಹಗಾರರು, ಸಮಾಜ ಸೇವಕರು ಹಾಗೂ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರ ಸಹೋದರ ಸಮಾನರು ಆದಂತಹ ಲಕ್ಷ್ಮಣರವರ ಹುಟ್ಟುಹಬ್ಬದ ಸಂಭ್ರಮ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಕಚೇರಿಗೆ ಬರುವಂತಹ ನಾಗರಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ತಮ್ಮ ಹುಟ್ಟುಹಬ್ಬ ಆಗಲಿ, ಅವರ ಕುಟುಂಬದವರ ಹುಟ್ಟುಹಬ್ಬ ಆಗಲಿ ಅಥವಾ ಅವರ ಆತ್ಮೀಯ ವಲಯದ ಯಾವುದೇ ಸದಸ್ಯರ ಹುಟ್ಟುಹಬ್ಬ ಆದರೂ ಕೂಡ ದಿನಸಿ ಸಾಮಗ್ರಿಗಳನ್ನು ಅನಾಥಾಶ್ರಮಗಳಿಗೆ ವಿತರಣೆ ಮಾಡುವುದು ಹಾಗೂ ಅನ್ನ ಸಂತರ್ಪಣೆ ಮಾಡುವ ಒಂದು ಕಾರ್ಯವನ್ನು ರೂಢಿಗತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅದರಂತೆ ಇಂದು ತಮ್ಮ ಸಹೋದರ ಸಮಾನರಾದಂತಹ ಲಕ್ಷ್ಮಣರವರ ಹುಟ್ಟುಹಬ್ಬ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೂಡ ತಾಲೂಕು ಕಚೇರಿ ಆವರಣದಲ್ಲಿ ಬಿರಿಯಾನಿ ಹಾಗೂ ಶಾಕಾಹಾರಿ ಊಟದ ವ್ಯವಸ್ಥೆಯನ್ನ ಸಹ ಮಾಡಿದ್ರು. ನೂರಾರು ಸಂಖ್ಯೆಯ ನಾಗರಿಕರಿಗೆ ಅನ್ನ ಸಂತರ್ಪಣೆ ಮಾಡುವ ಕಾರ್ಯವನ್ನ ಮಾಡಿದ್ರು. ಇನ್ನು ಅನ್ನ ಸಂತರ್ಪಣೆ ಮಾಡಿದ ಬಳಿಕ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಹಾಗೂ ಲಕ್ಷ್ಮಣರವರ ಸ್ನೇಹಿತರು ಆದಂತಹ ರಾಜಣ್ಣನವರು ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಇದೇ ಸಂದರ್ಭದಲ್ಲಿ ಮಾತನಾಡ್ತಾ, ಲಕ್ಷ್ಮಣರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಸ್ನೇಹಿತ ಬಳಗದಲ್ಲಿ ಯಾರದೇ ಹುಟ್ಟುಹಬ್ಬ ಆದರೂ ಕೂಡ ಒಂದು ಅರ್ಥಪೂರ್ಣವಾಗಿ ಅನ್ನ ಸಂತರ್ಪಣೆ ಅಥವಾ ಅನಾಥಾಶ್ರಮಗಳಿಗೆ ದಿನಸಿ ಸಾಮಗ್ರಿ ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡ್ತಿದ್ದೇವೆ ಅಂತ ತಿಳಿಸಿದ್ರು. ನಮ್ಮ ಅಣ್ಣನ ಸಮಾನರಾದ ಪತ್ರಬರಹಗಾರ ಜಿಲ್ಲಾ ನಮ್ಮ ಲಕ್ಷ್ಮಣನವರು ಇವತ್ತು ಹುಟ್ಟುಹಬ್ಬ. ನಾವು ಎಲ್ಲ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋಂಥ ಎಲ್ಲರೂ ಸೇರ್ಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ, ಯಾಕಂದ್ರೆ ಇಲ್ಲಿ ಬರೋಂಥ ರೈತರು ಮತ್ತೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಅಂದ್ರೆ ವೆಜ್ಜು ನಾನ್ ವೆಜ್ ಎರಡು, ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಅದರಿಂದ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ನಮ್ಮ ತಾಲೂಕು ಕಚೇರಿಗೆ ಬರೋದಂತ ತಾಲೂಕಿನಾದ್ಯಂತ ರೈತರಿಗೆ ಮತ್ತು ಸಾರ್ವಜನಿಕ ಊಟದ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಲಕ್ಷ್ಮಣನವ್ರಿಗೆ ದೇವರು ಆಯುಷು ಆರೋಗ್ಯ ಸಕಲ ಭಾಗ್ಯಗಳು ಕೊಟ್ಟು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ ಲಕ್ಷ್ಮಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ದಾರೆ, ನಾವು ಯಾವ ಜಾತಿಯಲ್ಲಿ ಹುಟ್ತೀವೋ ಯಾರ ಹೊಟ್ಟೆಯಲ್ಲಿ ಇರ್ತೀವೋ ಯಾರಿಗೂ ಗೊತ್ತಿರೋದಿಲ್ಲ, ಆದ್ರೆ ನಮ್ಮ ಸಾವು ಚರಿತ್ರೆಯಲ್ಲಿ ಇರ್ಬೇಕಂತ ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ನಾವು ಏನೇ ಮಾಡಿದ್ರು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಸಮಾಜಮುಖಿಯಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳಿ ನಾವು ಅರ್ಥಪೂರ್ಣವಾಗಿ ಮಾಡ್ತೀವಿ. ನಾವು ಯಾರದೇ ಬರ್ತಡೆಗಳಾಗಿ ನಮ್ಮ ಸ್ನೇಹಿತರದಾಗ್ಬೋದು, ನಮ್ಮ ಹಿತೈಷಿಗಳದಾಗ್ಬೋದು, ನಾವು ಆಶ್ರಮಗಳು, ಸರ್ಕಾರಿ ಶಾಲೆಗಳಲ್ಲಿ ಟ್ರ್ಯಾಕ್ ಶೂಟ್ ಕೊಡೋದಾಗ್ಬೋದು, ಯೂನಿಫಾರ್ಮ್ ಕೊಡೋದಾಗ್ಬೋದು, ಮತ್ತೆ ಅವ್ರಿಗೆ ಬುಕ್ಸು, ನೋಟ್ ಬುಕ್ಸು, ಬ್ಯಾಗುಗಳು ಕೊಡೋದು, ಮತ್ತೆ ಆಶ್ರಮಗಳಿಗೆ ದವಸ ಧಾನ್ಯಗಳು ಕೊಡ್ಬೋದು. ಮತ್ತೆ ಇಲ್ಲಿ ನಾವು ಕೋವಿಡ್ ಸಮಯದಲ್ಲಿ 68 ದಿನ ಸತತವಾಗಿ ನಾವೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಲಕ್ಷ್ಮಣಣ್ಣು, ಮತ್ತೆ ನಮ್ಮ ತ್ಯಾಗಣ್ಣವರು, ಮತ್ತೆ ನಮ್ಮ ಸುಭಾಷ್ ಗೌಡರು, ನಮ್ಮ ಬೈರೇಗೌಡರು ಎಲ್ಲ ಸೇರ್ಕೊಂಡು ಇಲ್ಲಿ 68 ದಿನ ಊಟದ ವ್ಯವಸ್ಥೆ ಮಾಡಿದ್ವಿ. ಯಾಕಂದ್ರೆ ಅವಾಗ ಹೊರ ರಾಜ್ಯಗಳಿಗೆ ಹೋಗೋರಿಗೆ ಇಲ್ಲಿ ಪರ್ಮಿಷನ್ ತಗೋಬೇಕಾಯ್ತು. ಆ ಟೈಮಲ್ಲಿ ಎಲ್ಲೂ ಹೋಟ್ಲುಗಳು ಇರ್ಲಿಲ್ಲ. ಸಾವಿರಾರು ಜನ ಒರಿಸ್ಸಾದವ್ರು ಅವ್ರಿವ್ರು ಬರೋ ಊಟಗಳಿಗೆ ಅಲಿತಾ ಇದ್ರು. ಆ ಟೈಮಲ್ಲಿ ನಾವು ಸತತವಾಗಿ ದಿನ 1-1.5 ಸಾವಿರ ಜನಕ್ಕೆ 68 ದಿನಗಳ ಕಾಲ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ. ಅದೆಲ್ಲ ಒಂದು ಪುಣ್ಯದ ಕೆಲಸ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಒಂದು ಅರ್ಥಪೂರ್ಣವಾಗಿ ಮಾಡ್ಬೇಕಂತೆಲ್ಲ ನಮ್ಮ ಒಂದು ಧ್ಯೇಯ. ನಮ್ಮ ಲಕ್ಷ್ಮಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಲಕ್ಷ್ಮಣದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗಾಗಿ ನಾವು ತುಂಬಾ ಬಾಲ್ಯ ಸ್ನೇಹಿತರು, ಒಂದೇ ಊರು. ಆ ದಿನದಿಂದ ಇದುವರೆಗೂ ನಾನು, ಸುಬ್ಬಣ್ಣ, ನಮ್ಮ ಲಕ್ಷ್ಮಣ ಸಹ ಜೊತೆಯಲ್ಲಿದ್ದೀವಿ. ಯಾವುದೇ ಒಳ್ಳೆ ದಿನಗಳಿದ್ದಲ್ಲಿ ಇವರಿಗೆ ಶುಭವನ್ನು ದೇವರು ಆರೋಗ್ಯ ಐಶ್ವರ್ಯ ನೀಡಲಿ, ಸದಾ ಸುಖವಾಗಿರ್ಲಿ. ಇಂಥ ಪುಣ್ಯದ ಕೆಲಸಗಳು ಸದಾ ಯಾವಾಗ್ಲೂ ಮಾಡಕ ಶಕ್ತಿ ತುಂಬಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ನಮ್ಮ ಸುಬ್ಬಣ್ಣನವರು ಮತ್ತು ನನ್ನ ಹಿತೈಷಿಗಳು ಯಾರು ಶುಭ ಊಟ ಅನ್ನ ಸಂಪರ್ಕ ಯಾರು ಮಾಡಿದಾರ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನನ್ನ ರಾಜಣ್ಣನವರು ಅವ್ರು ಬೆಳಗಿಂದ ಬಂದು ಇಲ್ಲೇ ಎಲ್ಲ ನಿಂತ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಂದು ಧನ್ಯವಾದಗಳು.